ನೋಡ್ರಿ ರಾತ್ರಿ ಇಷ್ಟೆಲ್ಲ ನಾವು ರೆಡಿ ಮಾಡಿ ಮಲಕ್ಕೊಂಡಿದ್ವಿ. ಹೇಗೆ ಕಾಣಿಸ್ತಾ ಇದೆ ಡೆಕೋರೇಷನ್ ಅಂತ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSC ವ್ಲಾಗ್ಸ್. ನೋಡ್ರಿ, ನೀವು ನೋಡ್ಬೋದು ಹಬ್ಬದ ದಿನ ಬೆಳಗ್ಗೆ ನಾನು ಸ್ಟೆನ್ಸಿಲ್ಸಿಂದ ಬಾಗಿಲಿಗೆ ಈ ರೀತಿ ರಂಗೋಲಿನ ಹಾಕಿದ್ದೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಬಣ್ಣನ ಯಾವ ರೀತಿ ಹಾಕ್ತೀನಿ ಅಂತ. ನಾನು ಕೂತ್ಕೊಂಡು ಜಾಸ್ತಿ ಜಮ್ಮಾಶಿ ಬಣ್ಣನ ನಾನು ತುಂಬೋದಿಲ್ಲ, ಸ್ವಲ್ಪನೇ ಉದುರಿಸ್ತೀನಿ. ಯಾವ ರೀತಿ ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ರಂಗೋಲಿ ಹಾಕಿ ಬಂದಮೇಲೆ ನೋಡ್ರಿ, ಒಳಗಡೆ ಡೆಕೋರೇಷನ್ ರಾತ್ರಿನೇ ಮಾಡಿಟ್ಟಿದ್ವಿ ಅಂತ ಹೇಳಿದ್ನಲ್ಲ, ಈ ರೀತಿ ಕಾಣಿಸ್ತಾ ಐತಿ ನೋಡ್ರಿ. ಮನೆಯನ್ನೆಲ್ಲ ಫುಲ್ ಒಂದು ರೂಪು ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಚೆನ್ನಾಗಿ ರಂಗೋಲಿ ಹಾಕಿ, ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ನಾನು ಬಂದೆ. ನೋಡ್ರಿ, ಅಡುಗೆ ಮನೆಯಲ್ಲಿ ನಾನು ಅಷ್ಟು ಎಲ್ಲ ರೆಡಿ ಮಾಡಿಟ್ಟು ಮಲಗಿದ್ದೆ ರಾತ್ರಿ. ನೋಡ್ರಿ, ಎಷ್ಟೊಂದು ಪಾತ್ರೆಗಳಿದ್ದು ಎಲ್ಲ ಪಾತ್ರೆಗಳನ್ನು ತೊಳೆದಿನಿ. ಸಿಂಕಲ್ಲಿ ಒಂದು ಪಾತ್ರೆ ಕೂಡ ಇಲ್ಲ, ಎಲ್ಲ ಕ್ಲೀನಾಗಿ ತೊಳೆದು ಹಾಲನ್ನು ಕಾಯಿಸಿ ಇಟ್ಟು ಮಲಗಿದ್ದೆ. ಓಕೆ, ಬನ್ನಿ ಇವಾಗ ಅಡುಗೆ ಏನು ಮಾಡೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿರಿ, ಕುಕ್ಕರಲ್ಲಿ ಅನ್ನ ಹೊರಗಡೆ ಬಂದುಬಿಟ್ಟೈತಿ ಮೇಲಿಂದ. ಹಾಗೆ ನೀವು ನೋಡ್ಬೋದು ರೈಸ್ ಮಾಡಿದ್ದಾಯಿತು. ಈಗ ಅಕ್ಕಿ ಹುಗ್ಗಿ ಮಾಡ್ತಾ ಇದ್ದೀನಿ. ಅಕ್ಕಿ ಹುಗ್ಗಿ ಸ್ವಲ್ಪ ಕುದಿಬೇಕು, ಅದಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೆ. ಬನ್ನಿ ಮತ್ತೆ ಏನೆಲ್ಲ ಐತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಹೀರೆಕಾಯಿ ಪಲ್ಯ, ಇದು ಹೋಳಿಗೆ ಬೇಳೆ ಸಾರು, ಅಂದರೆ ನಾವು ಕಟ್ಟಿನ ಸಾರು ಅಂತೀವಿ ನಮ್ಮ ಕಡೆ. ಇದು ಕಟ್ಟಿನ ಸಾರು. ಹಾಗೆ ನೀವು ಇಲ್ಲಿ ನೋಡ್ಬೋದು ಹೂರಣ ಕೂಡ ರೆಡಿ ಮಾಡಿ ಇಟ್ಟೇನಿ. ಇಲ್ಲಿ ಕೋಸಂಬರಿಗೆ ರೆಡಿ ಮಾಡಿಟ್ಟೇನಿ ನೋಡ್ರಿ. ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಎಲ್ಲದನ್ನು ರೆಡಿ ಮಾಡಿಟ್ಟೇನಿ. ಹಾಗೆ ಹಪ್ಪಳ, ಕರಿಮೆಣಸಿನ್ಕಾಯಿ ಕರೆದಿಟ್ಟೇನಿ. ಹಿಟ್ಟು ಕೂಡ ರೆಡಿ ಮಾಡಿ, ನಾವು ಕರಿಗಡುಬು ಮಾಡ್ತೀವಿ, ಹೋಳಿಗೆ ಮಾಡಲ್ಲ ಈ ಗಣಪತಿ ಹಬ್ಬದಲ್ಲಿ. ಬನ್ನಿ ನೋಡೋಣ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಜ್ಯೋತಿ. ವೆಲ್ಕಮ್ ಟು ಮೈ ಚಾನಲ್ JVSC ವ್ಲಾಗ್ಸ್. ಬನ್ನಿ, ಇವತ್ತು ಗೌರಿ ಗಣೇಶ ಹಬ್ಬ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ಆಗೈತಿ, ಏನೆಲ್ಲ ನಾನು ರೆಡಿ ಮಾಡಿದ್ದೀನಿ, ಇವತ್ತು ನಮ್ಮ ಮನೇಲಿ ಹಬ್ಬ ಹೇಗಾಗೈತಿ ಅಂತ ನಾನು ನಿಮಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಬಂದಿದ್ದೀನಿ. ನೋಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈಗ ಬೆಳಗ್ಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಬಂದೆ. ಅದನ್ನು ನಾನು ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ಈಗ ಅಡುಗೆ ಏನು ಮಾಡಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಸ್ನಾನ ಪೂಜೆ ಎಲ್ಲ ಆಯಿತು, ದೇವ್ರ ಪೂಜೆ ಆಗಿದೆ ಅಷ್ಟೇ. ದೇವ್ರ ಪೂಜೆ ತೋರಿಸ್ತೀನಿ ಬರ್ರಿ ನಾನು ನಿಮಗೆ. ನೋಡಿರಿ, ದೇವ್ರ ಪೂಜೆ ಹೇಗಾಗಿತ್ತು ಅಂತ ಕಾಣಿಸ್ತಾ ಇತ್ತಲ್ಲ. ಓಕೆ, ಕಾಣಿಸ್ತೈತೆ ಅಂತ ಅಂದ್ಕೊತೀನಿ. ಈಗ ಸ್ನಾನ ಎಲ್ಲ ಪೂಜೆ ಎಲ್ಲ ಆಯಿತು, ದೇವ್ರ ಪೂಜೆ. ಈಗ ಗಣೇಶನ ತರಬೇಕು. ಗಣೇಶನ ತಂದು ಗಣೇಶನ ಒಂದು ಪೂಜೆ ಮಾಡಿದರೆ ಆಯಿತು. ನೋಡ್ರಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಇನ್ನು ಗಣಪತಿ ತರಕ್ಕೆ ಹೋಗಿಲ್ಲ. ನಮ್ಮ ಮನೇಲಿ ನಾವು ಏರ್ಕಿ ಬಿಸಿಲಲ್ಲಿ ತರ್ತೇವಲ್ಲ, ಲೇಟ್ ತರೋದು. ಹಂಗಾಗಿ ಈಗ ಹೊರಡ್ತಾರೆ ಗಣಪತಿ ತರಕ್ಕೆ. ಎಲ್ಲ ನೋಡ್ರಿ, ನಾನು ಇಲ್ಲಿ ಉಡುಪಿ ಎಲ್ಲ ರೆಡಿ ಮಾಡಿಟ್ಟೇನಿ. ಎಲ್ಲ ಹಾಕಿ ಅದೆಲ್ಲ ರೆಡಿ ಮಾಡಿಟ್ಟೇನೆ. ಈಗ ಎಲ್ಲ ಪೂಜೆ ಸಾಮಾನು ಎಲ್ಲ ಅಣಿ ಮಾಡಿ ಇಟ್ಕೊಂಡೇನಿ. ಈಗ ಇಲ್ಲಿ ದೇವ್ರ ಪೂಜೆ ಮಾಡ್ತೇನೆ ನಾನು ಕೂಡ. ಓಕೆ, ಬರೀ ನೋಡ್ರಿ, ಇಷ್ಟೆಲ್ಲ ಕ್ಲೀನ್ ಆಗೈತಿ ಮನೆ. ಮೊನ್ನೆಯಿಂದ ಕ್ಲೀನಿಂಗ್ ಕೆಲಸ ಅಲ್ಲ, ಬರೀ ಹಬ್ಬ ಬಂದರೆ ಸಾಕು, ಬರೀ ಇದೇ ಕೆಲಸ ಮಾಡೋದಾಗ್ತೈತಿ. ಓಕೆ, ನೆಕ್ಸ್ಟ್ ಗಣೇಶನ ತಂದು ಗಣೇಶನ ಕೂರಿಸಿ ಪೂಜೆ ಮಾಡಿದ್ಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನಮ್ಮನೆ ಗಣಪ ಹೇಗೆ ಬರ್ತಾನೆ ಅಂತ ನೀವು ನೋಡಿ. ಓಕೆ, ನೋಡಿರಿ, ನಮ್ಮ ಗಣೇಶ ಬಂದ. ನಾವು ಯಾವಾಗಲೂ ಒಂದೇ ಥರ ತರೋದು, ಕಲರ್ಲೆಸ್ ಗಣಪನ ತರ್ತೇವೆ. ಮಣ್ಣಿನ ಗಣಪನ ಅಷ್ಟೇ ತರ್ತೇವೆ. ಕಲರ್ ಏನು ಭಾಳ ಕೊಟ್ಟಿರೋದಿಲ್ಲ, ಸ್ವಲ್ಪನೇ ಕಲರ್ ಇರ್ತೈತಿ ಅಂಥ ಗಣೇಶನ ನಾವು ಪ್ರತಿ ವರ್ಷ ತರ್ತೇವೆ. ನೀವು ಯಾವ ರೀತಿ ಗಣೇಶನ ತರ್ತೀರಿ ಅಂತ ನನಗೆ ಕಮೆಂಟಲ್ಲಿ ಹೇಳ್ರಿ. ಈಗ ನಾನು ಗಣೇಶನ ಪೂಜೆನ ಮಾಡ್ತಾ ಇದ್ದೀನಿ. ಗಣೇಶ ಪೂಜೆ ಮಾಡಿ ಒಳಗೆ ಕರ್ಕೊತೀನಿ ಗಣೇಶನ. ಓಕೆ, ನೋಡ್ರಿ, ಈಗ ನಮ್ಮ ಗಣೇಶ ಮನೆಯೊಳಗೆ ಪ್ರವೇಶ ಮಾಡಿದ. ಈಗ ನಾವು ಗಣೇಶನ, ನನ್ನ ಮಗ ದೊಡ್ಡನಾದಾಗಿಂದ ಅವನೇ ತರ್ತಾ ಇದ್ದಾನೀಗ ಗಣಪತಿನ. ಫಸ್ಟು ನಮ್ಮ ಮನೆಯವರು ಹಿಡ್ಕೊಂಬರ್ತಿದ್ರು ಗಣೇಶನ, ಈಗ ನನ್ನ ಮಗನ ತರ್ತಾ ಇದ್ದಾನೆ. ಗಣೇಶನ ಕೂರಿಸಿ ಪೂಜೆ ಎಲ್ಲ ಮಾಡಿದ ಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ, ನಮ್ಮ ಮನೆಗೆ ಬರೋದು ಮಣ್ಣಿನ ಗಣಪ.
ಕಲರ್ಲೆಸ್ ಗಣಪ. ಇವಾಗ ಮೊದಲೆಲ್ಲ ನಾವು ಕಲರ್ ಇದ್ದಿದ್ದ ಗಣಪನ ತರ್ತಿದ್ವಿ, ಈಗ ಕಲರ್ಲೆಸ್ ಗಣಪನ ತರ್ತಾ ಇದ್ದೀವಿ ನೋಡ್ರಿ. ಈಗ ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಸ್ವರ್ಣ ಗೌರಿ ಕೂರಿಸೀನಿ. ಹಾಗೆ ನಾವೇನು ಜಾಸ್ತಿ ಡೆಕೋರೇಷನ್ ಏನು ಮಾಡೋದಿಲ್ಲ, ಸ್ವಲ್ಪನೇ ಮಾಡ್ತೇವೆ. ಪೂಜೆ ಎಲ್ಲ ಆದಮೇಲೆ ಬಂದು ನಾನು ಕರಿಗಡುಬು ಮಾಡೋದು ಮಾತ್ರ ಇಟ್ಕೊಂಡಿರ್ತೀನಿ, ಎಲ್ಲ ಅಡುಗೆ ಮಾಡಿರ್ತೀನಿ. ಇವಾಗ ನಾನು ಕರಿಗಡುಬು ಮಾಡ್ತಾ ಇದ್ದೀನಿ. ಕರಿಗಡುಬು ಮತ್ತು ಕರ್ಜಿಕಾಯಿ 9 ಕರ್ಜಿಕಾಯಿನ ಮಾಡಿ ದೇವ್ರಿಗೆ ಇಡ್ತೀನಿ. ಇವಾಗ ನೈವೇದ್ಯ ಮಾಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ನಮ್ಮ ಮನೆಯ ಸಿಂಪಲ್ ಗೌರಿ ಗಣೇಶ ಹಬ್ಬ ಹೇಗನ್ನಿಸ್ತು ಅಂತ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ. ಹಾಗೆ ಗೌರಿ ಗಣೇಶ ಎಲ್ಲರ ಜೀವನದಲ್ಲೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.